ನಮಸ್ಕಾರ, ಎಲ್ಲರಿಗೂ ಶುಭ ಸಂಜೆ. ಮಾಸ್ಟರ್ಸ್, ಇಂದಿನ ಕಾರ್ಯಕ್ರಮ ಪ್ರಾರಂಭಿಸಕ್ಕೆ ಮುಂಚೆ ನಮ್ಮ ಪ್ರಿಯತಮ ಗುರುಗಳಾದ ಧರ್ಮಶ್ರೀ ಪತ್ರಿಜಿಯವರಿಗೂ ಮತ್ತೆ ನಮ್ಮ ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರ ಬಾಬಾಜಿಯವರಿಗೂ ಅನೇಕ ವಂದನೆಗಳು, ಕೃತಜ್ಞತೆ ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮ ಪ್ರಾರಂಭಿಸ್ತೀವಿ. ರೈಟ್. So, my dear masters, my dear friends, my dear gods. ಸೊ ಪ್ರತಿದಿನ ಅದ್ಭುತವಾದ ಕಾರ್ಯಕ್ರಮಗಳು ನಡೀತಾ ಇದೆ. 41 ದಿನಗಳ ಕಾರ್ಯಕ್ರಮಗಳು. ಸೊ ಅದ್ಭುತವಾದ ಸೀನಿಯರ್ ಮಾಸ್ಟರ್ಸ್ ಬರ್ತಾ ಇದ್ದಾರೆ. ಅವರೆಲ್ಲ ಅವರ ಜ್ಞಾನವನ್ನು ಹಂಚ್ತಾ ಇದ್ದಾರೆ ಅಲ್ಲಿ. ಸೊ ಪ್ರತಿಯೊಬ್ಬರು ಒಂದು ಆಳವಾದ ಜ್ಞಾನವನ್ನು ಕಲಿಯೋಕೆ ಒಂದು ಅದ್ಭುತವಾದ ಅವಕಾಶ ಈ ಕಾರ್ಯಕ್ರಮದಿಂದ. ಇವತ್ತೂ ಸಹ ಒಂದು ಅದ್ಭುತವಾದ ಒಂದು ಆಳವಾದ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಇದು ಏನು ಆ ಜ್ಞಾನ ಅನ್ನೋದಂತೆ ಈಗಾಗಲೇ ಮೇಡಮ್ ಹೇಳ್ತಾ ಇದ್ರಲ್ಲ, ಪುರುಷಾರ್ಥಗಳು, ಚತುರ್ವಿಧ ಪುರುಷಾರ್ಥಗಳು. ಚತುರ್ವಿಧ ಪುರುಷಾರ್ಥಗಳಂದ್ರೆ ಏನು, ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಸೊ ಇದು ಅರ್ಥ ಮಾಡ್ಕೋಬೇಕಂದ್ರೆ ಸ್ವಲ್ಪ ನಾವು ಸೃಷ್ಟಿ ರಚನೆ ಬಗ್ಗೆ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಅದು ಯಾವ ರೀತಿಯಲ್ಲಿ ಈ ಸೃಷ್ಟಿ ರಚನೆ ಆಗಿದೆ, ಸೃಷ್ಟಿ ರಚನೆ ಆಗಿರುವಂಥ ರೀತಿ ಅರ್ಥ ಮಾಡಿಕೊಂಡ್ರೆ ಚತುರ್ವಿಧ ಪುರುಷಾರ್ಥಗಳು ಸುಲಭವಾಗಿ ಅರ್ಥ ಆಗುತ್ತೆ ನಮಗೆ. ಸೊ ಈ ಸೃಷ್ಟಿ ಮಾನವ ಜನ್ಮ ಅಂತ ನಾವು ಅನ್ಕೊಂತೀವಲ್ಲ, ಇದನ್ನು ಯಾವ ರೀತಿಯಲ್ಲಿ ಆಗಿದೆ ಅಂತಂದ್ರೆ, ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ನಾವು ಹಿಂದೆ ಹೋದ್ರೆ ನಮಗೆ ಇಡೀ ಈ ವಿಶ್ವದಲ್ಲಿ ಅಂದ್ರೆ ಈ ವಿಶ್ವದಲ್ಲಿ, ಈ ಸೃಷ್ಟಿಯಲ್ಲಿ ಮೊದಲನೇದಾಗಿ ಇರುವಂಥದ್ದು ಏನಂದ್ರೆ ಮೂಲ ಚೈತನ್ಯ ಅಲ್ವಾ. ಪರಬ್ರಹ್ಮ, ಮೂಲ ಚೈತನ್ಯ ಅಂತ ಕರಿತಾ ಇರ್ತೀವಿ. ಪೂರ್ಣಾತ್ಮ ಎಲ್ಲ ಅನೇಕ ಪದಗಳು, ಅದಕ್ಕೆ ಅನೇಕ ಹೆಸರುಗಳು ಇದೆ. ಈ ಮೂಲ ಚೈತನ್ಯದಿಂದ ಸ್ನೇಹಿತರೆ, ಮೂಲ ಚೈತನ್ಯ ಅಂತ ಒಂದಿದೆ. ಅದರಿಂದ ಬಿಡುಗಡೆ ಆಗಿರುವಂಥದ್ದೇ ಅಲ್ಲಿ ಈ ಸೃಷ್ಟಿ 2 ವಿಧಗಳಾಗ್ತದೆ ನೋಡ್ಕೊಳ್ಳಿ. ಮೂಲ ಚೈತನ್ಯದಿಂದ ಬಿಡುಗಡೆ ಆಗುವಾಗ ಪುರುಷ ಮತ್ತೆ ಪ್ರಕೃತಿ ಅಂತ ಕರಿತೀವಿ. ಪುರುಷ ಅಂತಂದ್ರೆ ಆ ಪುರುಷ ಸೃಷ್ಟಿಯಿಂದ ಬರುವಂತ 2 ವಿಧಗಳಲ್ಲಿ ಪುರುಷ ಅಂತ ಏನ್ ಸೃಷ್ಟಿ ಆಗ್ತದೋ ಅದನ್ನು ಆತ್ಮಕ್ಷೇತ್ರ ಅಂತ ಕರಿತೀವಿ. ಮತ್ತೆ ಆ ಕಡೆ ಪ್ರಕೃತಿ ಅಂತ ಏನು ಇನ್ನೊಂದು ಸೃಷ್ಟಿ ಆಗಿದೆ. ಈ ವಿಶ್ವದಲ್ಲಿ ಈ ಎರಡು ರೀತಿಯಲ್ಲಿ ಆಗಿರುವಂಥದ್ದು ಸೃಷ್ಟಿ. ಅರ್ಥ ಮಾಡ್ಕೊರಿ. ಮೂಲ ಚೈತನ್ಯ ಅಂತ ಒಂದಿದೆ, ಆದ್ರಿಂದ ಎರಡು ವಿಧಗಳ ಸೃಷ್ಟಿಯಾಗಿದೆ ಅಷ್ಟೇ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಈ ಚತುರ್ವಿಧ ಪುರುಷಾರ್ಥಗಳು ಪ್ರತಿಯೊಬ್ಬರು ಈಜಿಯಾಗಿ ಅರ್ಥ ಆಗತ್ತೆ. ಓಕೆ, ರೈಟ್. ಸೊ ಈಗ ಎರಡನೇದು ಏನಂತಂದ್ರೆ ಪ್ರಕೃತಿ, ಇಲ್ಲ ಅಂದ್ರೆ ಅದನ್ನೇನಂತ ಕರಿತೀವಿ ಅಂದ್ರೆ ಶಕ್ತಿ ಕ್ಷೇತ್ರ ಅಂತ ಕರಿತೀವಿ. ಪ್ರಕೃತಿ ಇಲ್ಲ ಶಕ್ತಿ ಕ್ಷೇತ್ರ. ಮೊದಲನೇದೇನು ಪುರುಷ ಕ್ಷೇತ್ರ, ಇಲ್ಲಾಂದ್ರೆ ಆತ್ಮಕ್ಷೇತ್ರ ಅಂತ ಕರಿತೀವಿ ನಾವು. ಇದರಲ್ಲಿ ಏನಾಗುತ್ತಂದ್ರೆ ಪುರುಷ ಕ್ಷೇತ್ರದಲ್ಲಿ ನೋಡಿದ್ರೆ ಅನೇಕ ಆತ್ಮಗಳು, ಅಂಶಾತ್ಮಗಳು, 1-2 ಅಲ್ಲ, 84 ಲಕ್ಷಗಳ ಜೀವರಾಶುಗಳು ಏನಿದೆಯೋ ನಾವು ಸಹ ಸೇರಿಸಿ ಎಲ್ಲ ಆತ್ಮಗಳೇ ಅಲ್ವಾ. ಸಸ್ಯಗಳು, ಕ್ರಿಮಿಗಳು, ಜಂತುಗಳು, ಮೀನುಗಳು, ಮತ್ತೆ ಮಾನವನು, ಇವೆಲ್ಲ ಅಂಶಾತ್ಮಗಳು ಅಲ್ಲಿಂದ ಬಿಡುಗಡೆ ಆಗಿರುವಂತವೆ. ಆದ್ರೆ ಇವೆಲ್ಲ ಎಲ್ಲಿ ಓಡಾಡ್ತಾ ಇರ್ತವೆ, ಎಲ್ಲಿ ಇವಿ ಜೀವನ ಮಾಡ್ತಾ ಹೋಗುತ್ತಾ? ಪುರುಷ ಅಂದ್ರೆ ಪ್ರಕೃತಿ ಕ್ಷೇತ್ರದಲ್ಲಿ, ಅಂದ್ರೆ ಆ ಶಕ್ತಿ ಕ್ಷೇತ್ರದಲ್ಲಿ ಇವೆಲ್ಲ ಜೀವನವನ್ನು ಸಾಗಿಸ್ತಾ ಇರ್ತವೆ ಅಲ್ವಾ. ನಾವೆಲ್ಲಿದ್ದೀವಿ? ಭೂಮಿಯಲ್ಲಿ ಇದೀವಿ. ಭೂಮಿ ಯಾವುದು? ಪ್ರಕೃತಿ. ಅರ್ಥ ಆಯ್ತಾ? ಭೂಮಿ ಅಂದ್ರೆ ಭೂಭುವರ್ ಸುವರ್ ಮತ್ತೆ ಜನ, ಮಹಾಲೋಕ, ತಪೋಲೋಕ, ಸತ್ಯಲೋಕ, ಈ ರೀತಿಯಲ್ಲಿ 7 ಲೋಕಗಳು, ಊರ್ಧ್ವಲೋಕಗಳು. ಇವೆಲ್ಲನೂ ಯಾವ್ದು ಕೆಳಗಡೆ ಬರ್ತವೆ ಅಂದ್ರೆ ಪ್ರಕೃತಿ ಕ್ಷೇತ್ರ. ಅದೇ ಶಕ್ತಿ ಕ್ಷೇತ್ರಕ್ಕಿಂತ ಬರ್ತದೆ. ಶಕ್ತಿ ಕ್ಷೇತ್ರದಲ್ಲಿ ಇಂಥ ಲೋಕಗಳು ಸೃಷ್ಟಿಯಾಗಿದೆ. ಅರ್ಥ ಆಯ್ತಾ? ಭೂಲೋಕ ಸೃಷ್ಟಿಯಾಗಿದೆ, ಜೊತೆಗೆ ಅಂದ್ರೆ ನಾನು ಕಣ್ಣು ಕಾಣಿಸ್ತಾ ಇರೋದು ಭೂಲೋಕ ಅಂದ್ರೆ ಭೂಮಿ ಒಂದೇ ಅಲ್ಲ ಸ್ನೇಹಿತರೆ. ಭೂಲೋಕ ಅಂದ್ರೆ ಭೂಮಿ ಒಂದೇ ಅಲ್ಲ. ಹಿಂದಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ವಿ. ಭೂಲೋಕ ಅಂದ್ರೆ ಭೂಮಿ, ಅನೇಕ ಗ್ರಹಗಳು, ಅನೇಕ ನಕ್ಷತ್ರಗಳು, ಅನೇಕ ಗ್ಯಾಲಾಕ್ಸಿಗಳು, ಅನೇಕ ನಕ್ಷತ್ರ ಮಂಡಲಗಳು ಎಲ್ಲ ಸೇರಿಕೊಂಡು
ಈ ಫಿಸಿಕಲ್ ಯೂನಿವರ್ಸ್, ಭೌತಿಕ ವಿಶ್ವ ಪೂರ್ತಿಯಾಗಿ ನೋಡ್ತೀವಲ್ಲ, ಅದೆಲ್ಲ ಸಹ ಸೇರಿಸಿ ನಾವು ಹೆಸರು ನಾವು ಏನಂತ ಕರಿತೀವಿ ಅಂದರೆ ಭೂಲೋಕ ಅಂತ ಕರಿತೀವಿ. ಅರ್ಥ ಮಾಡ್ಕೊರಿ. ಇದು ಕಣ್ಣಿಗೆ ಕಾಣಿಸ್ತಾ ಇರ್ತದೆ, ಸ್ವಲ್ಪ ನೇರ ಕಾಣಿಸ್ತದೆ, ಇನ್ನು ಸ್ವಲ್ಪ ಒಂದು ಪರಿಕರ, ಒಂದು ಯಂತ್ರ ಉಪಯೋಗಿಸಿ ನೋಡಬೇಕು. ಉದಾಹರಣೆಗೆ ಬೇರೆ ಗ್ರಹ ನೋಡಬೇಕು, ಯಾವುದೋ ಒಂದು ದೂರವಾಗಿರುವಂಥ ಸುದೂರವಾಗಿರುವಂಥ ನೋಡ್ಬೇಕಂದ್ರೆ ನಿಮಗೆ ಟೆಲಿಸ್ಕೋಪ್ ಬೇಕಾಗತ್ತೆ ಅಲ್ವಾ. ಆದರೆ ಇದೆ ಅದು, ಇಲ್ಲ ಅಂತಲ್ಲ. ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂದರೆ ಇಲ್ಲ ಅಂತಲ್ಲ, ನನ್ನ ಕಣ್ಣ ದೃಶ್ಯ ಶಕ್ತಿ ಅಷ್ಟಿಲ್ಲ ಅಂತ. ಆದರೂ ಅದೇ ಈ ರೀತಿಯಲ್ಲಿ ಭೂಲೋಕ, ಭೋರ್ಲೋಕ, ಸುವರ್ಲೋಕ, ಜನಲೋಕ, ಮಹಾಲೋಕ, ತಪೋಲೋಕ, ಸತ್ಯಲೋಕ ಇವೆಲ್ಲ ಕಣ್ಣಿಗೆ ಕಾಣಿಸಲ್ಲ, ಆದರೂ ಇದೆ. ಸೊ ಅಲ್ಲಿನೂ ಸಹ ಈ ಆತ್ಮಗಳು ಓಡಾಡ್ತಾ ಇರ್ತವೆ ಅಲ್ವಾ. ಅದಕ್ಕೋಸ್ಕರ ಈ ಪುರುಷ ಕ್ಷೇತ್ರದಿಂದ ಅನೇಕ ಅಂಶಾತ್ಮಗಳು, ಆ ಅಂಶಾತ್ಮಗಳು ಈ ಶಕ್ತಿ ಕ್ಷೇತ್ರದಲ್ಲಿರುವಂಥ ಅನೇಕ ತಲಗಳಲ್ಲಿ, ಅನೇಕ ಈ ಲೋಕಗಳಲ್ಲಿ ಸಂಚಾರ ಮಾಡ್ತಾ ಇರ್ತವೆ, ಜೀವನ ಸಾಗಿಸ್ತಾ ಇರ್ತವೆ. ನೋಡಿ, ಇನ್ನೊಂದು ಅದೇ ಇಲ್ಲ, ಕೆಳಗಡೆ ಇರುವಂಥ ಏನು ಲೋಕಗಳಿದೆ, ಆತಲ ಸುತಲ ರಥ ಸತಲ ಪಾತಾಲ ಅಥವಾ ಆ ರೀತಿಯಲ್ಲಿ ಒಂದು ಅನೇಕ ಅದೇ ಅಧಮ ಲೋಕಲ್ ಅಂತ ಹೇಳ್ತೀವಿ ನಾವು. ಓಕೆ, ಅಧಮ ಲೋಕಗಳು ಒಂದು 7 ಲೋಕಗಳಿದೆ, ಪಾತಾಳ ಲೋಕವರೆಗೂ. ಸೊ ಆ ರೀತಿಯಲ್ಲಿ ಅತಲದಿಂದ ಪಾತಾಳ, ಈ 7 ಲೋಕಗಳು ಕೆಳಗಡೆ ಇದೆ, 7 ಲೋಕಗಳು ಮೇಲೆ ಇದೆ. ಇದೆಲ್ಲ ಸೇರಿಕೊಂಡು ಏನಂತ ನಾವು ಹೇಳ್ತೀವಿ ಅಂದರೆ ಪ್ರಕೃತಿ ಕ್ಷೇತ್ರ, ಶಕ್ತಿ ಕ್ಷೇತ್ರ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ. ಸೊ ಅಲ್ಲಿ ಇನ್ನೊಂದೇನೆಂದರೆ, ಭೂಮಿ ಮೇಲೆ ಈ ಭೂಲೋಕ ಅಂತ ಇದೆ, ಭೂಲೋಕ ಸೃಷ್ಟಿಯಾಗಿದೆ, ಆತ್ಮಗಳು ಬರ್ತಾ ಇದೆ ಹೋಗ್ತಾ ಇದೆ. ಏನೇನು ಆತ್ಮಗಳು? ಎಲ್ಲ ಜೀವರಾಶಿಗಳು, ನಾವು ಸಹ ಎಲ್ಲ ಜೀವರಾಶಿಗಳು ಬರ್ತವೆ ಹೋಗ್ತವೆ, ಜನ್ಮ ತಗೊತವೆ, ಜನ್ಮ ಸಾಗಿಸ್ತವೆ. ಸೊ ಆ ಜನ್ಮಾಂತರ ಅಂದರೆ ಮರಣ ಹೊಂದೋದು, ಹೋಗೋದು, ಮತ್ತೆ ವಾಪಸ್ ಇನ್ನೊಂದು ಲೋಕ ಹೋಗಿ ಇನ್ನೊಂದು ಲೋಕದಲ್ಲಿ ಸ್ವಲ್ಪ ಕಾಲ ಇರೋದು, ಮತ್ತೆ ವಾಪಸ್ ಬರೋದು, ಈ ರೀತಿಯಲ್ಲಿ ಆಗ್ತಾ ಇರ್ತದೆ. ಆದರೆ ನೋಡ್ತಾ ಇದ್ರೆ ಭೂಲೋಕದಲ್ಲೇ ನೋಡಿ, ಪ್ರಕೃತಿ ಎಷ್ಟು ವಿಧಗಳ ಪ್ರಕೃತಿ ಇದೆ ಇಲ್ಲಿ ಅಲ್ವಾ. ಜಂತುಗಳು, ಮತ್ತೆ ವೃಕ್ಷ ಸಾಮ್ರಾಜ್ಯ, ಖನಿಜ ಸಾಮ್ರಾಜ್ಯ, ಮೀನು ಸಾಮ್ರಾಜ್ಯ, ಪಕ್ಷಿ ಸಾಮ್ರಾಜ್ಯ, ಇವೆಲ್ಲ ಪ್ರಕೃತಿನೇ. ಅಂದರೆ ಪ್ರಕೃತಿ ಅಂದರೆ ಈ ಭೂಮಿ ಮೇಲೆ, ಈ ಭೂಮಿ ಅಂತ ಒಂದು ಕ್ಷೇತ್ರವನ್ನು, ಶಕ್ತಿ ಕ್ಷೇತ್ರ ಇದು, ಇದರಲ್ಲಿ ಅನೇಕ ಜೀವರಾಶಿಗಳು, ಅನೇಕ ಅಂಶಾತ್ಮಗಳು, ಅನೇಕ ವಿಧಗಳ ರೂಪದಲ್ಲಿ ಜೀವನ ಕೊನಸಾಗಿಸ್ತವೆ. ಅದಕ್ಕೆ ಈ ಅಂಶಾತ್ಮಗಳು, ಎಲ್ಲ ಅಂಶಾತ್ಮಗಳು ಆ ರೀತಿಯಲ್ಲಿ ಆಗ್ತಾ ಇರ್ತದೆ. ಸೊ ಈ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ರೆ ಸ್ನೇಹಿತರೆ, ಇಲ್ಲೇನಾಗ್ತದೆ ಅಂದರೆ ಈ ರೀತಿಯಲ್ಲಿ ಸೊ ಇಲ್ಲಿ ಜೀವನ ಸಾಗ್ತಾ ಇರ್ತದೆ ಪ್ರತಿಯೊಂದು ಅಲ್ವಾ. ಸೊ ನಾವು ಸಹ, ಮಾನವನು ಸಹ ಏನು ಮಾಡ್ತಾನೆ, ಈ ರೀತಿಯಲ್ಲಿ ಈ ಭೂಮಿಯಲ್ಲಿ ನಾವು ಜನ್ಮ ತಗೊಂಡು ನಮ್ಮ ಜೀವನವನ್ನು ಇಲ್ಲಿಂದ ಸಾಗಿಸ್ತಾ ಇರ್ತೀವಿ ಅಲ್ವಾ. ಆದರೆ ಇಲ್ಲಿ ಜೀವನ ಮಾಡ್ತಾ ಇರುವಾಗ ಅನೇಕ ಜನ್ಮಗಳು ನಾವು ತಗೊತೀವಿ ಅಲ್ವಾ, ಅನೇಕ ಜನ್ಮಗಳು ನಾವು ತಗೊತೀವಿ. ಆ ಜನ್ಮಗಳಲ್ಲಿ ಒಂದೊಂದು ಜನ್ಮದಿಂದ ಅನೇಕ ವಿಷಯಗಳು ನಾವು ಕಲಿತಾ ಇರ್ತೀವಿ. ಉದಾಹರಣೆಗೆ, ಒಂದು ಮಾನವನ ಜನ್ಮ ತಗೊಂಡಿದ ಮೇಲೆ ಎಷ್ಟು ಜನ್ಮಗಳು? 400 ಜನ್ಮಗಳು ಸಹ ನಾವು ಪಡಿತೀವಿ. ಯಾವುದಕ್ಕೆ ಅಂದರೆ ಮೋಕ್ಷ ಒಂದಕ್ಕೆ ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಇಲ್ಲೇನಾಗತ್ತಂದ್ರೆ, ಇಲ್ಲಿ ಜನ್ಮ ಪಡೆದ ಮೇಲೆ ಇಲ್ಲಿ ನಮಗೆ ಭಗವದ್ಗೀತದಲ್ಲಿ ಅಂದರೆ ವೇದವ್ಯಾಸ ಬರೆದಿರುವಂಥ ಭಗವದ್ಗೀತಾ, ಮಹಾಭಾರತ, ಎಸ್ಪೆಷಲಿ ಮಹಾಭಾರತದಲ್ಲಿ ನಾವು ತಿಳ್ಕೊಂಡಿದ್ರೆ, ಅವರು 4 ವರ್ಣಗಳ ಬಗ್ಗೆ ಜಾಸ್ತಿ ಮಾತಾಡ್ತಾರೆ, ಅಂದರೆ ಹೆಚ್ಚಾಗಿ ಮಾಹಿತಿ ಕೊಡ್ತಾರೆ. 4 ವರ್ಣಗಳು, ಈ 4 ವರ್ಣಗಳು ನಾವು ನೋಡ್ತಾ ಇರ್ತೀವಿ. ಮಾನವನ ಜನ್ಮ ಪಡೆದಿದ ಮೇಲೆ ಈ ಭೂಲೋಕದಲ್ಲಿ ಎಸ್ಪೆಷಲಿ ಈ 4 ವರ್ಣಗಳ ಕೆಳಗಡೆ ಎಲ್ಲ ಜನ ಇರ್ತಾರೆ. 4 ವರ್ಣಗಳಾಗಿ ವಿಭಜನೆ ಮಾಡ್ಬೋದು ಅಂತ ಹೇಳ್ಬೋದು ಅಲ್ವಾ. ಸೊ ನೋಡಿ, ಬೇಕಂದ್ರೆ ಮಾನವ ಜನ್ಮ ತಗೊಂಡಿದ್ದಾರೆ, ಮಾನವ ಜಾತಿ ಇಲ್ಲಿ ನಡೀತಾ ಇದೆ ಭೂಮಿ ಮೇಲೆ. ಇವರೆಲ್ಲರೂ ಸೇರಿ ಎಷ್ಟು ವರ್ಣಗಳು ಕೆಳಗಡೆ ಬರ್ತಾರೆ? 4 ವರ್ಣಗಳು ಅಷ್ಟೇ. ಮೊದಲನೇದು ಶೂದ್ರ, ಮತ್ತೆ ಶೂದ್ರ ಆದಮೇಲೆ ವೈಶ್ಯ, ಅದಾದಮೇಲೆ ಕ್ಷತ್ರಿಯ, ಕ್ಷತ್ರಿಯ ಆದಮೇಲೆ ಬ್ರಾಹ್ಮಣ. ಈ 4 ವರ್ಣಗಳು ಮಾತ್ರ ಇರ್ತವೆ. ನೀವು ಚೆನ್ನಾಗಿ ಅಬ್ಸರ್ವ್ ಮಾಡಿ, ಒಂದು ಹೇಳ್ಬೇಕಂದ್ರೆ ಸಂಕ್ಷಿಪ್ತವಾಗಿ ಒಂಥರ ಕ್ಷುಣ್ಣವಾಗಿ ಅಬ್ಸರ್ವ್ ಮಾಡಿದರೆ ಈ 4 ಮಾತ್ರ ನಿಮ್ಗೆ ಕಾಣಿಸೋದು. ಈಗ ಅನೇಕ ಜನರು ಅಂದರೆ ಈಗಾಗಲೇ ಜಸ್ಟ್ ಅಂಶಾತ್ಮವಾಗಿ ಬಿಡುಗಡೆ ಆಗಿ ಭೂಮಿ ಮೇಲೆ ಬಂದ ಮೇಲೆ ಅವರೆಲ್ಲ ಏನು ಮಾಡ್ತಾ ಇರ್ತಾರೆ ಅಂದರೆ, ಅವರು ಇರೋದೇ ಈ ಶೂದ್ರ ವರ್ಗಕ್ಕೆ, ಶೂದ್ರ ವರ್ಣ ಏನಿದೆಯೋ ಶೂದ್ರ ವರ್ಗ, ಅದಕ್ಕೆ ಮಾತ್ರ ಸಂಬಂಧಿಸಿದ ಕೆಲಸಗಳು ಮಾಡ್ತಾ ಇರ್ತಾರೆ.
ಶೂದ್ರ ಅನ್ನೋದು ಏನಂತಂದ್ರೆ ಈ ಶೂದ್ರ ವರ್ಣ ವರ್ಗ ಅನ್ನೋದು ಅದು ಶರೀರಕ್ಕೆ ಸಂಬಂಧಿತ ಕೆಲಸಗಳು. ಇಲ್ಲಿ ಇನ್ನೊಂದೇನಂದ್ರೆ ಈ ನಾಲ್ಕು ವರ್ಣಗಳು ಹೇಳ್ಬೇಕಂದ್ರೆ ನಾಲ್ಕು ವರ್ಣಗಳು ನಾಲ್ಕು ಗುಣಗಳು ಸಂಬಂಧಿತ ಇರುತ್ತೆ ಆಲ್ವೇಸ್. ನೋಡ್ಕೊಳ್ಳಿ, ನಾಲ್ಕು ಅಂದ್ರೆ ಇಲ್ಲಿ ನೋಡಿ, ಇದು ಮೊದಲನೇದು ಶೂದ್ರ, ಎರಡನೇದು ವೈಶ್ಯ, ಮೂರನೇದು ಕ್ಷತ್ರಿಯ, ನಾಲ್ಕನೇದು ಬ್ರಾಹ್ಮಣ. ಈ ನಾಲ್ಕು ವರ್ಣಗಳು. ಇದರಲ್ಲಿ ನೋಡ್ಕೊಳ್ಳಿ, ಶೂದ್ರ ಬಂದು ಇಲ್ಲಿ ಹೆಚ್ಚಾಗಿ ತಮೋಗುಣ, ಆಯ್ತಾ. ಇಲ್ಲಿ ಬಂದ್ರೆ ಈ ವೈಶ್ಯ ಬಂದು ರಜೋಗುಣ ಜೊತೆಗೆ ಇರುತ್ತದೆ. ಮೂರನೇದು ಇಲ್ಲಿರುವಂಥದ್ದು ಕ್ಷತ್ರಿಯ ಇರುವಂಥದ್ದು ಇಲ್ಲಿ ನಮಗೆ ರಜೋ ಈ ತಮೋ ಆಯಿತು, ರಜೋ ಆಯಿತು. ಇಲ್ಲಿ ಸಾತ್ವಿಕ ಗುಣ ಅಂತ ಹೇಳ್ತೀವಿ ನಾವು, ಸಾತ್ವಿಕ. ನೆಕ್ಸ್ಟ್ ಬರೋದು ಬ್ರಾಹ್ಮಣ ಅಂದ್ರೆ ಶುದ್ಧ ಸಾತ್ವಿಕ ಗುಣ. ನೆಕ್ಸ್ಟ್ ನಿರ್ಗುಣ ಆಟೋಮೆಟಿಕ್ ಆಗಿ ಬರುತ್ತೆ, ಎರಡು ಒಂದೇ ಆಲ್ಮೋಸ್ಟ್. ಶುದ್ಧ ಸಾತ್ವಿಕ ಬಂದಿದೆ ಅಂದ್ರೆ ನಿರ್ಗುಣ ಆಟೋಮೆಟಿಕ್ ಆಗತ್ತೆ. ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಈ ಈ ಅಂದ್ರೆ ಈ ದೇಹದಿಂದ ಏನೇನ್ ಮಾಡ್ತಾರೋ, ದೇಹದಿಂದ ದೇಹದ ಸಂಬಂಧಿತ ಅನುಭವಗಳು ತಗೊಂಡದು, ಅದು ಮಾತ್ರ ಅನುಭವಿಸುವಂತ ಆ ವ್ಯಕ್ತಿಗಳನ್ನ ಏನಂತ ಕರಿತೀವಿ ನಾವು, ಇದು ಶೂದ್ರ ವರ್ಣ ಅಂತ ಕರಿತೀವಿ. ನೋಡ್ಕೊಳ್ಳಿ, ಅಂದ್ರೆ ಇಲ್ಲಿ ಏನಿರ್ತದೆ ಅಂದ್ರೆ ನಮಗೆ 4 ಚತುರ್ವಿಧ ಪುರುಷಾರ್ಥಗಳಂತ ನಾವು ಅದನ್ನು ಅರ್ಥ ಮಾಡ್ಕೊಳಕ್ ಹೋದ್ರೆ, ಈ ಮಾನವನ ಜನ್ಮದಲ್ಲಿ ಅವನ ನಡವಳಿಕೆದಲ್ಲಿ ಯಾವ ರೀತಿಯಲ್ಲಿ ಗುಣಗಳು ಹೊಂದಿರ್ತಾನಂದ್ರೆ ಅವನ ನಡವಳಿಕೆ ಹೇಗಿರ್ತದೆ, ಅವನಿಂದ ಅಂದ್ರೆ ಯಾವ ರೀತಿಯಲ್ಲಿ ಅವನ ಜೀವನವನ್ನು ಕೊನಸಾಗಿರ್ತಾನೆ ಅಂದ್ರೆ ಈ ಪುರುಷಾರ್ಥಗಳು ಆ ಪುರುಷನಿಗೆ ಸಂಬಂಧಿತ ಪುರುಷಾರ್ಥಗಳು ಅಂತ ಹೇಳ್ಬೋದು. ಆ ಪುರುಷಾರ್ಥಗಳೇನಿದೆಯೋ ಈ ನಾಲ್ಕು ವರ್ಗಗಳ ಈ ನಾಲ್ಕು ಗುಣಗಳ ಸಂಬಂಧಿಸಿ ಇರುತ್ತೆ. ನೋಡ್ಕೊಳ್ಳಿ, ತಮೋ ಗುಣ ಅಂದ್ರೆ ಇಲ್ಲಿ ಕಾಮ ಅಂತ, ಅಂದ್ರೆ ಪುರುಷಾರ್ಥಗಳು 4. ಏನದು ಪುರುಷಾರ್ಥಗಳು 4 ಅಂದ್ರೆ ಕಾಮ, ಅರ್ಥ, ಧರ್ಮ, ಮೋಕ್ಷ ಅಲ್ವಾ. ಕಾಮ, ಅರ್ಥ, ಧರ್ಮ, ಮೋಕ್ಷ, ಈ 4 ಪುರುಷಾರ್ಥಗಳು. ಈ 4 ಪುರುಷಾರ್ಥಗಳು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದಂದ್ರೆ, ಮೊದಲನೇದು ಇಲ್ಲಿ ಶೂದ್ರ ವರ್ಗ, ದೇಹ ಸಂಬಂಧಿತ ಅಂದ್ರೆ ಕಾಮ ಅಂತ ಅಂದ್ರೆ ಕಾಮ ಅನ್ನೋದು ಅದೊಂದು ಗುಣ. ಅಂದ್ರೆ ಕಾಮ ಅನ್ನೋದು ಅಂದ್ರೆ ಆ ಪುರುಷಾರ್ಥಗಳಲ್ಲಿ ಕಾಮ ಮೊದಲನೇದು. ಕಾಮ ಅಂದ್ರೆ ಏನು, ಯಾವುದೇ ಕೋರಿಕೆಗಳು, ಹೆಚ್ಚಾಗಿ ದೇಹ ಕೋರಿಕೆಗಳು ನೋಡಿದ್ರೆ, ದೇಹ ಕೋರಿಕೆಗಳು ಏನಿರ್ತದೆ, ದೇಹಕ್ಕೆ ಸಂಬಂಧಿತ ಕೋರಿಕೆಗಳಂದ್ರೆ ಒಂದು ಆಹಾರ, ನಿದ್ರ, ಮೈಥುನ ಅಲ್ವಾ. ಇನ್ನು ಇರಕ್ಕೆ ಸ್ವಲ್ಪ ಅಂದ್ರೆ ವಾಸ ಅಂದ್ರೆ ಅವ್ರಿಗೆ ಇರಕ್ಕೆ ಯಾವುದೋ ಒಂದು ಫೆಸಿಲಿಟಿ. ಇಂಥವು ಮಾತ್ರ ದೇಹ ಕೋರ್ಕೊಂತ ಇರ್ತದೆ. ಇವೆಲ್ಲಾನು ಅನುಭವಿಸೋದು ದೇಹದಿಂದ ಅನುಭವಿಸ್ತಾ ಇರ್ತೀವಿ ಅಲ್ವಾ. ಅದು ದೇಹದ ಸಂಬಂಧಿತ ಕೋರಿಕೆಗಳು, ಆಹಾರ ತಿನ್ನೋದಾಗ್ಲಿ ಅಲ್ಲೇ ಅಂದ್ರೆ ಆ ರೀತಿಯಲ್ಲೇ. ಆ ಜನ್ಮಗಳು ಸಹ ಶೈಶವ ಬಾಲಾತ್ಮ ಸ್ಥಿತಿಯಲ್ಲಿ ನಾವು ಈ ಸ್ಥಿತಿಯಲ್ಲಿ ಅಂದ್ರೆ ಈ ಕಾಮ ಅಂತ ಏನಿದೆಯೋ ಇದರಲ್ಲೇ ನಾವು ಒಂದು 100 ಜನ್ಮಗಳು, 100 ರಿಂದ 200 ಜನ್ಮಗಳು ಇದ್ರೆ ನಾವು ನಡೆಸ್ಕೊತಾ ಇರ್ತೀವಿ. ಮಾನವನು 100 ರಿಂದ 200 ಜನ್ಮಗಳು ಸಹ ಇಲ್ಲೇ ನಡೆಸ್ತಾ ಇರ್ತಾನೆ. ಇಲ್ಲಿ ಏನಂತಂದ್ರೆ ಹೆಚ್ಚಾಗಿ ದೇಹದ ಸಂಬಂಧಿತ ಅದರಲ್ಲೇ ಅವನು ಆನಂದ ಅಂದ್ರೆ ಒಂಥರ ಸಂತೋಷವನ್ನು ಅನುಭವಿಸ್ತಾ ಇರ್ತಾನೆ, ಅದರಲ್ಲೇ ಹೆಚ್ಚಾಗಿ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಒಂದು ನೋಡ್ಕೊಲಿಬೇಕಂದ್ರೆ ಸ್ವಲ್ಪ ಜನಕ್ಕೆ ಆಹಾರ ಚೆನ್ನಾಗಿ ತಿನ್ನೋದು ಅಲ್ವಾ, ಆಹಾರ ಚೆನ್ನಾಗಿ ತಿನ್ನೋದಾಗ್ಲಿ, ನಿದ್ದೆ ಚೆನ್ನಾಗಿ ಮಾಡೋದಾಗ್ಲಿ, ಅದು ನೋಡ್ತಾ ಇರ್ತೀವಿ ನಾವು. ಇನ್ನು ಸ್ವಲ್ಪ ಜನ ಅಂದ್ರೆ ಆ ಶರೀರ ಸಂಬಂಧಿತ ಈ ಸೆಕ್ಸ್ ಆಗ್ಲಿ ಇವು ಮಾತ್ರ ಅನುಭವಿಸ್ತಾ ಇರ್ತಾರೆ. ಅದರಲ್ಲೇ ಅವನ ಜೀವನ ಅನೇಕ ಜನ್ಮಗಳು ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಆದ್ರೆ ಅದು ಕರೆಕ್ಟಾ ಅಂದ್ರೆ ಅದು ಆ ಸ್ಥಿತಿಗೆ ಅದು ಕರೆಕ್ಟ್, ಅದು ತಪ್ಪು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಈಗ ಒಂದು ಶಿಶು ಜನ್ಮ ತಗೊಂಡಿದ ಮೇಲೆ, ಒಂದು ಆತ್ಮ ಜನ್ಮ ತಗೊಂಡಿದ ಮೇಲೆ ಫಸ್ಟ್ ಯಾವ ರೀತಿಯಲ್ಲಿ ಇರ್ತಾನಂದ್ರೆ, ದೇಹದ ಪ್ರಕೃತಿ ನೋಡಿದ್ರೆ ಶಿಶುವಾಗಿರ್ತಾನೆ ಸ್ವಲ್ಪ, ಮತ್ತೆ ಬಾಲ, ಮತ್ತೆ ಯೌವನ ಆಗತ್ತೆ, ಯೌವನ ಆದ್ಮೇಲೆ ಪ್ರೌಢ ಆದ್ಮೇಲೆ ಮತ್ತೆ ವೃದ್ಧ. ಆ ರೀತಿಯಲ್ಲಿ ದೇಹ ಯಾವ ರೀತಿಯಲ್ಲಿ ಬೆಳೀತದೋ ಆತ್ಮನೂ ಸಹ ಅನೇಕ ಹಂತಗಳಲ್ಲಿ ಬೆಳೀತಾ ಇರ್ತದೆ ಅಲ್ವಾ. ಈಗ ಈ ಸ್ಥಿತಿಯಲ್ಲಿ ಇದಾನಂದ್ರೆ, ಈ ಕಾಮ ಪ್ರಕೃತಿಯಲ್ಲಿ ಇದಾನಂದ್ರೆ ಅಲ್ಲಿ ದೇಹದ ಸಂಬಂಧಿತನೇ ಹೆಚ್ಚಾಗಿ ತೊಡಗಿಸ್ಕೊಂಡಿರ್ತಾನೆ. ಅದೇ ಅವ್ರಿಗೆ ತೃಪ್ತಿ ಕೊಡ್ತಾ ಇರ್ತದೆ. ಆ ಜನ್ಮಗಳಲ್ಲಿ ಅದು ಖಂಡಿತವಾಗಿ ಅದೇ ರೀತಿಯಲ್ಲಿ ಆಗತ್ತೆ. ಅದು ತಪ್ಪಂದ್ರೆ ತಪ್ಪೇನಿಲ್ಲ ಅಲ್ಲಿ. ಈ ರೀತಿಯಲ್ಲಿ
ಕಾಮ ಅಂತ ಒಂದು ಈ ಪುರುಷಾರ್ಥದಲ್ಲಿ ಅನೇಕ ಜನ್ಮಗಳಾಗತ್ತೆ. ಮತ್ತೆ ಅಲ್ಲಿ 100% ಕಾಮ ಮಾತ್ರ ಇರ್ತದೆ, ಅಂದ್ರೆ ಕೋರಿಕೆಗಳು, ದೇಹದ ಕೋರಿಕೆಗಳು, ಅನೇಕ ಕೋರಿಕೆಗಳಿಂದ ಅದೇ ರೀತಿಯಲ್ಲಿ ಜೀವನ ಸಾಗಿಸ್ತಾರೆ. ಮತ್ತೆ ಸ್ವಲ್ಪ ಜನ್ಮಗಳಾದ್ಮೇಲೆ ಅವನಿಗೆ ಬರುವಂತ ಒಂದು ಸ್ವಲ್ಪ ಅಂದ್ರೆ ದೇಹದಿಂದ ಮನಸ್ಸಿಗೆ ಬರ್ತಾನೆ. ಮನಸ್ಸಿಗೆ ಯಾವಾಗ ಬರ್ತಾನೋ ಅವಾಗ ಈ ಅಂದ್ರೆ ಕಾಮದಲ್ಲಿರುವಾಗ ಅವನು ಶೂದ್ರ ಅಂತ ಕರಿತೀವಿ ಅಲ್ವಾ. ಅಲ್ಲಿ ತಮೋಗುಣ ನಡೀತಾ ಇರ್ತದೆ. ನೆಕ್ಸ್ಟ್ ಬರೋದೇ ಮನಸ್ಸಿನ ಸಂಬಂಧಿತ. ನೋಡಿ, ಮನಸ್ಸಿಂದ ಏನಂತ ಅನ್ಕೊಂತಾನೆ, ನಾನು ಒಂದು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಇಲ್ಲ ಅಂದ್ರೆ ನಾನೊಂದು ಪೊಲಿಟಿಕಲ್ ಲೀಡರ್ ಆಗಬೇಕು, ಈ ರೀತಿಯಲ್ಲಿ. ಮತ್ತೆ ಅದ್ಭುತವಾದ ಒಂದು ಸಂಗೀತವನ್ನು ಕೇಳಿಸ್ಕೊಂಡು ಆನಂದ ಪಡ್ತಾನೆ. ಸೊ ದೇಹದಿಂದ ಸ್ವಲ್ಪ ಮೇಲಕ್ಕೆ ಹೋಗಿದ್ದಾನೆ. ಅದೇ ಒಂದೇ ಕಡೆ ಯಾರು ಇರಲ್ಲ ಅಲ್ವಾ. ಸೊ ಒಂದೇ ವಿಷಯವನ್ನು ಎಷ್ಟು ಸರಿ ಮಾಡೋಕ್ಕಾಗತ್ತೆ. ಆಗ್ಲೂ 100 ಇಂದ 200 ಜನ್ಮಗಳಂತ ಹೇಳ್ತೀವಿ ನಾವು. 200 ಜನ್ಮಗಳು ತಮೋಗುಣದಲ್ಲಿ ನಡೆಯುವಾಗ ಇನ್ನು ಅಲ್ಲಿಗೆ ಆ ಆತ್ಮಕ್ಕೆ ಸಾಕಾಗಿರ್ತದೆ. ನೆಕ್ಸ್ಟ್ ಏನು ಮಾಡುತ್ತೆ, ಆಟೋಮೆಟಿಕ್ ಆಗಿ ಸ್ವಲ್ಪ ಮೈಂಡ್ ಉಪಯೋಗಿಸ್ಕೊಂಡು ಸ್ಟಾರ್ಟ್ ಆಗತ್ತೆ. ಮೈಂಡ್ ಅಂದ್ರೆ ಮನಸ್ಸಿಂದ ಮನಸ್ಸಿಂದ ಆಹ್ಲಾದವಾಗಿ ನೋಡಿ, ಒಂದು ಯಾವುದೇ ಸಂಗೀತವನ್ನು ಕೇಳಿಸ್ಕೊಳ್ಳೋದಾಗ್ಲಿ ಅಲ್ಲ. ಸೊ ಆಮೇಲೆ ಇನ್ನು ವಿಧ ವಿಧ ಕಲೆಗಳು, ಅದು ಪೋಷಣೆ ಮಾಡೋದಾಗ್ಲಿ, ಕಲಿಯೋದಾಗ್ಲಿ, ಇವೆಲ್ಲ ಮಾಡ್ತಾ ಇರ್ತದೆ. ಅಲ್ಲಿ ಆನಂದವನ್ನು, ಆ ಸಂತೋಷವನ್ನು ಪಡ್ತಾ ಇರ್ತದೆ. ಅದೇ ರೀತಿಯಲ್ಲಿ ನಾನೊಂದು ಅದ್ಭುತವಾದ ಮ್ಯೂಸಿಷಿಯನ್ ಆಗಬೇಕು, ಸ್ಪೋರ್ಟ್ಸ್ ಪರ್ಸನ್ ಆಗಬೇಕು, ಇಲ್ಲ ಒಂದು ಆರ್ಟಿಸ್ಟ್ ಆಗಬೇಕು, ಪೇಂಟರ್ ಆಗಬೇಕು, ಇಂಥ ಅನೇಕ ವಿಷಯಗಳಿಂದ ಇಲ್ಲಿ ಏನಾಗ್ತದೆ ಅಂದರೆ, ಎರಡನೇದು ಅಂದರೆ ಇನ್ನೊಂದು ಧನ ಸಂಪಾದನೆ ಮಾಡಬೇಕು. ನೋಡಿ, ಈಗ ಧನ ಸಂಪಾದನೆ ಅನ್ನೋದು ಮೈಂಡ್ ವಿಷಯನ, ದೇಹ ವಿಷಯನ? ಧನ ಸಂಪಾದನೆ ಅನ್ನೋದು ಮೈಂಡ್ ವಿಷಯ, ಅದು ದೇಹ ವಿಷಯ ಅಲ್ಲ ಅಲ್ವಾ. ದೇಹಕ್ಕೆ ಅನ್ನ ಮತ್ತೆ ಸ್ವಲ್ಪ ಬಟ್ಟೆ, ಆಮೇಲೆ ಹೇಳಿದ ಮೈದುನ, ಮತ್ತೆ ಇರಕ್ಕೆ ಒಂದು ಜಾಗ ಅಷ್ಟೇ. ಇದಿದ್ರೆ ಸಾಕು ದೇಹ, ಅದಕ್ಕಿಂತ ಏನು ಕೋರೋದು ಏನು ಇಲ್ಲ ಅಲ್ವಾ. ಇಲ್ಲಿ ಎರಡನೇದು ಮೈಂಡ್. ಮೈಂಡ್ಗೆ ಏನಂದ್ರೆ ಇದೆಲ್ಲ ಅನೇಕ ಕೋರಿಕೆಗಳು ಮೈಂಡಿಂದನೇ. ನೋಡಿ, ಸೊ ನಾವು ಒಂದು ಮನೆ ಇದ್ರೆ ಇನ್ನೂ 5-6 ಮನೆ ಇದ್ರೆ ಚೆನ್ನಾಗಿರ್ತದೆ ಅನ್ನೋದು, ಒಂದು ಕಾರ್ ಇದ್ರೆ ಇನ್ನೂ 2 ಕಾರ್ ಇದ್ರೆ, ಇದಕ್ಕಿಂತ ಒಳ್ಳೆ ಕಾರ್ ಇದ್ರೆ ಇದಕ್ಕಿಂತ ಇನ್ನೊಂದು, ಆ ರೀತಿಯಲ್ಲೇ ನಾವು ಮೈಂಡಿಂದನೇ ಇವೆಲ್ಲ ಸೃಷ್ಟಿ ಮಾಡ್ತಾ ಇರ್ತೀವಿ ಅಲ್ವಾ. ಅಲ್ಲಿ ಇದನ್ನೇನಂತ ಕರಿತೀವಿ ಅಂದ್ರೆ ವೈಶ್ಯವರ್ಣ ಅಂತ ಕರಿತೀವಿ. ನೋಡಿ, ಮೈಂಡ್ ಉಪಯೋಗಿಸಿ ಮಾಡುವಂಥದ್ದು ವೈಶ್ಯವರ್ಣ. ಇಲ್ಲಿ ನಡೆಯುವಂಥದ್ದು ಏನಂತ ಅಂತಂದ್ರೆ, ಇದು ಕಾಮ ಅರ್ಥ ಅಂತ ಹೇಳ್ತೀವಿ. ಅದ್ರ ಅರ್ಥ ಆಯ್ತಾ. ಸೊ ಪುರುಷಾರ್ಥದಲ್ಲಿ ಎರಡನೇ ಪುರುಷಾರ್ಥ ಅರ್ಥ ಅಂತ. ಓಕೆ, ಇಲ್ಲಿ ಈ ಎರಡು ನೀವು ಅಬ್ಸರ್ವ್ ಮಾಡಿದ್ರೆ, ಕಾಮ ಅರ್ಥ ಅಂತಂದ್ರೆ, ಇಲ್ಲಿ ಉದಾಹರಣೆಗೆ ನಮ್ಮ ಸೈಂಟಿಸ್ಟ್ಗಳು ಇರ್ತಾರೆ. ಸೈಂಟಿಸ್ಟ್ಗಳು ಏನಿರ್ತಾರೆ ನಿಮಗೆ, ಅನೇಕ ಶಾಸ್ತ್ರಗಳು ನಾವೆಲ್ಲ ಈ ಅಂದ್ರೆ ಈ ಪ್ರಾಪಂಚಿಕದಲ್ಲಿ ಓದ್ತಾರೆ ಅಂತ ಎಲ್ಲ ಎಜುಕೇಶನ್ ಬಗ್ಗೆ ನೋಡಿದ್ರೆ ಈ ಎರಡು ಬಗ್ಗೆನೇ ಇರ್ತದೆ ಅಷ್ಟೇ. ಈ ಎರಡೂ ಏನಂತ ಅಂತೀವಿ ಅಂದ್ರೆ, ಇದು ಮೆಟಲಿಸ್ಟಿಕ್ ಲೈಫ್ ಅಂತ ಕರಿತೀವಿ ನಾವು, ಪ್ರಾಪಂಚಿಕ ಜೀವನ ಅಲ್ವಾ. ಈ ಕಾಮ ಅರ್ಥ ಈ ಎರಡನ್ನೂ ಸೇರಿಸ್ಕೊಂಡು ಪ್ರಾಪಂಚಿಕ ಜೀವನ ಅಂತ ಕರೆಯೋದು ಅಲ್ವಾ. ಯಾಕಂದ್ರೆ ಎನಿ ಸೈಂಟಿಸ್ಟ್, ಯಾರೇ ಶಾಸ್ತ್ರವೇತ್ತ ತಜ್ಞರಿರಲಿ, ಈ ಎರಡು ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಅವರು. ಆದಷ್ಟು ಎರಡು ಬಗ್ಗೆನೇ ಮಾತಾಡೋದು. ಭೌತಿಕ, ನಮಗೆ ಎಷ್ಟು ಸೈನ್ಸ್ಗಳಿದೆ, ಭೌತಿಕ ಶಾಸ್ತ್ರ, ರಸಾಯನ ಶಾಸ್ತ್ರ, ಬಾಟನಿ, ಜುವಾಲಜಿ, ಅನೇಕ ಶಾಸ್ತ್ರಗಳು, ಕಂಪ್ಯೂಟರ್ ಇಂಜಿನಿಯರಿಂಗ್, ಏನೇ ತಗೊಂಡಿದ್ರು ಈ ಎರಡಿಗೆ. ಅಂದ್ರೆ ಇದು ಪ್ರಾಪಂಚಿಕ ಜೀವನವನ್ನು ಸರಿಪಡಿಸೋಕೆ, ಚೆನ್ನಾಗಿಟ್ಕೊಂಡಕ್ಕೆ ಈ ಈ ಎರಡು ಉಪಯೋಗ ಆಗತ್ತೆ. ಯಾವುದು, ಕಾಮ ಅರ್ಥ ಅಲ್ವಾ. ಕಾಮ ಅರ್ಥ ಹೇಳ್ಬೇಕಂದ್ರೆ ನಮ್ಮ ಇಡೀ ಸೈನ್ಸು ಈ ಎರಡನ್ನು ಸರಿಯಾಗಿ ಇಟ್ಕೊಂಡಕ್ಕೆ, ಇದು ಸರಿಯಾಗಿರ್ಬೇಕು. ಇದು ಬೇಕಾಗಿಲ್ಲ ಅಂತ ಹೇಳಕ್ಕಾಗಲ್ಲ ಮಿತ್ರರೇ. ಯಾಕಂದ್ರೆ ನಾವು ಅಲ್ಲಿಂದನೇ ಜೀವನ ಸ್ಟಾರ್ಟ್ ಮಾಡಿದೀವಿ ಅಲ್ವಾ. ನಾವು ಸ್ಟಾರ್ಟ್ ಮಾಡಿರೋದೇ A to Z ಅಂತ ಹೇಳ್ತೀವಲ್ಲ, ಎ ಇಂದ ಸ್ಟಾರ್ಟ್ ಮಾಡಿದ್ರೆ Z ವರೆಗೆ ಹೋಗ್ಬೇಕು. ಅದೇ ರೀತಿಯಲ್ಲಿ ನಾವು ಸ್ಟಾರ್ಟ್ ಮಾಡಿದೆ ಈ ತಮೋಗುಣದಿಂದ ಸ್ಟಾರ್ಟ್ ಮಾಡಿದ್ವಿ, ರಜೋಗುಣಕ್ಕೆ ಹೋಗ್ತೀವಿ. ರಜೋಗುಣದಲ್ಲೇ ಹಂಗೆ ಇರಲ್ಲ ನಾವು, ಮತ್ತೆ ಅಲ್ಲೇ ಇರಲ್ಲ, ಮತ್ತೆ ಮುಂದಕ್ಕೆ ಹೋಗ್ತೀವಿ ಅಲ್ವಾ. ಇಲ್ಲೊಂದು 100 ಜನ್ಮಗಳಂತ ಇಟ್ಕೊಳ್ಳಿ, 100 ಜನ್ಮಗಳು ನಾವಿಲ್ಲಿ ಪಡೆದಿದ ಮೇಲೆ, ಸೊ ಎಷ್ಟು ಎಲ್ಲ ಅನುಭವಿಸಿದ ಮೇಲೆ ಮತ್ತೆ ಆತ್ಮಕ್ಕೆ ಸ್ವಲ್ಪ ಅಂದ್ರೆ ಇನ್ನು ಸ್ವಲ್ಪ ಏನಾಗುತ್ತೆ ಅಂದ್ರೆ, ಬುದ್ಧಿ ಕಡೆ ಹೋಗೋದು ಸ್ಟಾರ್ಟ್ ಆಗತ್ತೆ, ಬುದ್ಧಿನ ಕಲಿಯೋದು ಸ್ಟಾರ್ಟ್ ಮಾಡ್ತದೆ ಅಲ್ವಾ. ಆತ್ಮ ಹಾಗೆ ಒಂದೇ 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 ಇದರಲ್ಲಿ ಯಾವುದು ಇರೋದಿಲ್ಲ, ನಾವು ಅರ್ಥ ಮಾಡ್ಕೋಬೇಕದು. ಓಕೆ, ಸೊ ಈ ರೀತಿಯಲ್ಲಿ ಕಾಮ ಅರ್ಥ ಅಂದ್ರೆ ಶೂದ್ರ ವೈಶ್ಯ ಈ ಎರಡು ಆಯ್ತು ಅಲ್ವಾ. ನೆಕ್ಸ್ಟ್ ಏನಾಗತ್ತಂದ್ರೆ, ನಮಗೆ ಸಾತ್ವಿಕ ಗುಣ ಅಂತ ಯಾವಾಗ ಅಳವಡಿಸ್ಕೊಂಡು ಸ್ಟಾರ್ಟ್ ಆಗುತ್ತೋ ಆತ್ಮ, ಸಾತ್ವಿಕ ಗುಣ ಕಡೆ ಪ್ರಯಾಣ ಮಾಡುವಾಗ, ಅಲ್ಲಿ ಬುದ್ಧಿ ಹೆಚ್ಚು ಮಾಡ್ಕೊತಾ ಇರುವಾಗ, ಅಂದ್ರೆ ಸ್ವಲ್ಪ ಏನಂದ್ರೆ
ಇಲ್ಲಿ ಬುದ್ಧಿ ಹೆಚ್ಚು ಮಾಡ್ಕೊಂಡವಾಗ ಇದೇನಾಗುತ್ತಂದ್ರೆ ಕ್ಷತ್ರಿಯಕ್ಕೆ ಹೋಗುತ್ತೆ. ನೋಡಿ, ಯಾವ್ದಕ್ಕೆ ಹೋಗುತ್ತೆ? ಕ್ಷತ್ರಿಯ. ಕ್ಷತ್ರಿಯ ಅಂದ್ರೆ ಕ್ಷತ್ರಿಯ ಅಂದ್ರೆ ಅದು ಏನಕ್ಕೆ ಸಂಬಂಧಿಸಿದ್ದು? ಧರ್ಮ. ಧರ್ಮ ಅಂತ. ಧರ್ಮ ಅಂದ್ರೆ ಏನು? ಪ್ರಜಾಕ್ಷೇಮ. ಅಂದ್ರೆ ಅಲ್ಲಿ ನೀವೊಬ್ಬರೇ ಚೆನ್ನಾಗಿರೋದಿಲ್ಲ, ನೀವು ಇನ್ನೊಬ್ರಿಗೆ ಸಹಾಯ ಮಾಡೋದು. ನೋಡಿ, ನೀವೊಂದು ಉದಾಹರಣೆಗೆ ಪ್ರಜಾಕ್ಷೇಮ ಅಂದ್ರೆ ಏನು? ಅನೇಕ ನಮಗೆ ನಮ್ಮ ನಾಯಕರು ಇರ್ತಾರೆ. ಎಲ್ಲರೂ ಏನ್ ಮಾಡ್ತಾರೆ? ಅವರು ಪ್ರಜಾಕ್ಷೇಮವನ್ನು, ಅಂದ್ರೆ ಇಲ್ಲಿ ಈಗಿರುವಂತ ನಾಯಕರಲ್ಲ, ನಿಜವಾದ ನಾಯಕರು, ಒಂಥರ ಜನಕ ಮಹಾರಾಜಂತ ನಾಯಕರು, ಅವರಂತ ಏನ್ ಮಾಡ್ತಾ ಇದ್ರು? ಪ್ರಜಾಕ್ಷೇಮ, ಯಾವಾಗ ಪ್ರಜಾಕ್ಷೇಮನೆ ಅಲ್ವಾ? ಸೊ ಅವರು ಧರ್ಮಯುತ ಪಾಲನೆ ಮತ್ತೆ ಆಧ್ಯಾತ್ಮಿಕ, ಅವರು ಆಧ್ಯಾತ್ಮಿಕ ಪಂಡಿತರು, ಅಂದ್ರೆ ಆಧ್ಯಾತ್ಮಿಕದಲ್ಲಿ ಹೆಚ್ಚು ಮಟ್ಟದಲ್ಲಿ ಬೆಳೆದಿರುವಂತ ವ್ಯಕ್ತಿಗಳವರು. ಸೊ ಜನಕ ಮಹಾರಾಜ ಅಂದ್ರು, ಅವ್ರು ಆಧ್ಯಾತ್ಮಿಕದಲ್ಲಿದ್ರು, ಪ್ರಾಪಂಚಿಕದಲ್ಲಿದ್ರು. ಅಂದ್ರೆ ಕರ್ಮ ಯೋಗಿ ಅಂತ ಹೇಳ್ಬೋದು ನಾವು. ಸೊ ಆ ರೀತಿ ಇರುವಾಗ ಏನಾಗುತ್ತೆ? ಅವ್ರು ಮಾಡುವಂತ ಪ್ರಜಾಕ್ಷೇಮ ಧರ್ಮಯುತವಾಗಿ ಧರ್ಮ ಪರಿಪಾಲನೆ ಮಾಡ್ತಾರೆ ಅವರು. ಆ ರೀತಿಯಲ್ಲಿ ನಾವು ಸಹ ಏನು ಗೊತ್ತಾ, ಇಲ್ಲಿ ಮೂರನೇ ಸ್ಟೇಜ್ ನೋಡಿದ್ರೆ ಇದು ಸಾತ್ವಿಕ ಗುಣ, ಇದು ಧರ್ಮಕ್ಕೆ ಸಂಬಂಧಿರೋದು. ಪುರುಷಾರ್ಥದಲ್ಲಿ ಧರ್ಮ ಅಂತ ಇದು ನೋಡ್ಕೊರಿ. ಇಲ್ಲಿ ಕ್ಷತ್ರಿಯ ಅಂತ ಕರಿತೀವಿ ನಾವು. ಈ ವರ್ಣವನ್ನೇ ಅಂತ ಕರಿತೀವಿ ನಾವು, ಕ್ಷತ್ರಿಯ ವರ್ಣ ಅಂತ ಕರಿತೀವಿ. ಅರ್ಥ ಮಾಡ್ಕೊರಿ. ಸೊ ಇಲ್ಲಿ ಧರ್ಮಯುತ ಪರಿಪಾಲನೆ, ಪ್ರಜಾಕ್ಷೇಮ ಅಂದ್ರೆ ಅರ್ಥ ಏನಂದ್ರೆ, ಸೊ ಪ್ರತಿ ವ್ಯಕ್ತಿ ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕು ಅಲ್ವಾ? ಇಲ್ಲಿ ಎರಡು ಆಯ್ತಾ? ಇಲ್ಲಿ ಎರಡು ಅನುಭವಿಸಿದ್ರ? ಶರೀರದಿಂದ ಎಲ್ಲಾ ಸಂತೋಷವನ್ನು ಪಟ್ಕೊಂಡಿದ್ರ, ಅನೇಕ ವಿಧಗಳ ಆಹಾರ ತಿಂದ್ರಿ, ಎಲ್ಲ ಇನ್ನೊಬ್ಬರನ್ನು ನಾಶ ಮಾಡಿ ಆದ್ರೂ ನಾನು ಚೆನ್ನಾಗಿರ್ಬೇಕಂತ ಅನ್ಕೊಂಡಿದ್ರಿ, ಅದು ಮಾಡಿದ್ರಿ, ಆ ಅನುಭವವನ್ನು ತಗೊಂಡಿದ್ರಿ ಅಲ್ವಾ? ಈ ಶರೀರ ಅನುಭವ ಹೇಗಿರ್ತದೆ ಗೊತ್ತಲ್ಲ ನಿಮ್ಗೆ? ಸೊ ಓನ್ಲಿ ಶರೀರ ನಾನು ಓನ್ಲಿ ಶರೀರ ಅನ್ಕೊಂಡವರು, ಅವರು ತಮೋಗುಣಕ್ಕೆ ಸಂಬಂಧಿರೋರು. ಅನ್ಕೋದು ತಪ್ಪಿಲ್ಲ. ಅಲ್ಲೇನಾಗತ್ತಂದ್ರೆ ಶರೀರ ಮಾತ್ರ ಅನ್ನೋದು 100% ಅವನು ಅನ್ಕೊಂತಾ ಇರ್ತಾನೆ. ಇಲ್ಲಿ ಬರುವಾಗ ಏನಾಗುತ್ತೆ ಇವನಿಗೆ? ಇವೇನಾಗತ್ತಂದ್ರೆ ನಾನು ಶರೀರ 50%, ನಾನು ಮನಸ್ಸು 50% ಅಂತ ಅನ್ಕೋತಾರೆ. ಅದು ಯಾವ ಸ್ಟೇಜಲ್ಲಿ ಅದು ಬರೋದು? ಇಲ್ಲಿ ಏನಾಯ್ತು? ಮೊದಲನೇದು ಕಾಮ, ಆಮೇಲೆ ನೆಕ್ಸ್ಟ್ ಬರೋದು ಕಾಮ ಅರ್ಥ. ಈ ಅರ್ಥ ಅಂತ ಬರಕ್ಕೆ, ಅರ್ಥ ಅಂದ್ರೆ ಮೈಂಡ್ ಲೆವೆಲ್. ಇಲ್ಲಿ ಸೊ ನಾವು ಶೂದ್ರ, ಇಲ್ಲಿಂದ ಶೂದ್ರ ಆಯ್ತು, ನೆಕ್ಸ್ಟ್ ವೈಶ್ಯ ಆಯ್ತು. ಈ ವೈಶ್ಯ ವರ್ಣದ ಇದೆಲ್ಲ ಇಲ್ಲಿ ಬರೋ ಸ್ಟೇಜಕ್ಕೆ ಏನಾಗುತ್ತಂದ್ರೆ ಎರಡು ಇರ್ತದೆ. 50% ಶರೀರ ಅಂತ ಅನ್ಕೊಂತಾರೆ, 50% ಮೈಂಡ್ ಅಲ್ಲಿ ಇರ್ತಾನೆ. ಅವ್ರ ಒಳಗಡೆ ಏನಿರ್ತದೆ? 50% ಶರೀರ, 50% ಮೈಂಡ್. ಇದು ಎರಡನೇ ಸ್ಟೇಜ್. ಅರ್ಥ ಮಾಡ್ಕೊಳ್ಳಿ. ಅದು ಹೋಗ್ತಾ ಹೋಗ್ತಾ ಈ ಧರ್ಮ ಅಂತ ಮೂರನೇ ಪುರುಷಾರ್ಥಕ್ಕೆ ಹೋಗುವಾಗ ಏನಾಗುತ್ತೆ ಗೊತ್ತಾ? ಈ ಮೂರೂ ಸಹ ಇರ್ತದೆ ಸ್ನೇಹಿತರೆ, ಮೂರು ಇರ್ತದೆ ಅಲ್ವಾ? ಪ್ರತಿಯೊಬ್ಬರಲ್ಲಿ ಈ ಎಲ್ಲಾ ಪುರುಷಾರ್ಥಗಳು ಎಲ್ಲಾನು ಬೇಕಾಗಿದೆ. ಪ್ರತಿಯೊಬ್ಬರಿಗೂ ಪ್ರತಿ ಸ್ಥಿತಿಯಲ್ಲೂ ಬೇಕು, ಪ್ರತಿ ಸ್ಟೇಜಲ್ಲಿ ಬೇಕು. ಯಾವುದು ಇದಿರಬಾರ್ದು, ಇದು ಮಾತ್ರ ಕರೆಕ್ಟು, ಇದು ಮಾತ್ರ ತಪ್ಪು ಅಂತ ಏನು ಹೇಳಕ್ಕಾಗಲ್ಲ. ಎಲ್ಲ ಬೇಕಾಗಿರುವಂತವೆ ನೋಡ್ಕೊಳ್ಳಿ. ಬೇಕಂದ್ರೆ ಈ ಮೂರು ಏನಾಗುತ್ತೆ ಗೊತ್ತಾ ಇವಾಗ? ಈ ಅಂದ್ರೆ ಮೂರನೇ ಸ್ಟೇಜು ಕ್ಷತ್ರಿಯ ವರ್ಣಕ್ಕೆ ಸಂಬಂಧಿತ, ಇದು ಸಾತ್ವಿಕ ಗುಣ ಸಂಬಂಧಿತ. ಧರ್ಮ ಅಂತ ಪುರುಷಾರ್ಥಕ್ಕೆ ಬರುವಾಗ 33% ದೇಹ, 33% ಮನಸ್ಸು, 33% ಬುದ್ಧಿ. ಅರ್ಥ ಆಯ್ತಾ? ಈ ರೀತಿಯಲ್ಲಿ ನಾವು ತಯಾರಾಗ್ತೀವಿ. ಅಲ್ಲಿನೂ ಸಹ ಅನೇಕ ಜನ್ಮಗಳು ತಗೊಂತೀವಿ, ಅನೇಕ ಜನ್ಮಗಳು ಪಡಿತೀವಿ. ಸೊ ಆ ರೀತಿಯಲ್ಲಿ ನಮ್ಮ ಜೀವನ ಮುಂದಕ್ಕೆ ಸಾಗ್ತಾ ಇರ್ತದೆ ಸ್ನೇಹಿತರೆ, ನೋಡ್ಕೊಳ್ಳಿ. ಸೊ ಇಲ್ಲಿ ಅನೇಕ ಜನ್ಮಗಳಲ್ಲಿ ನಾವು ಎಷ್ಟೋ ಜನಕ್ಕೆ ಸಹಾಯ ಮಾಡೋದಾಗ್ಲಿ, ಸೊ ಅದಂದ್ರೆ ನಿಮ್ಮ ಸುತ್ತಮುತ್ತಿರೋರಿಗೆ ಏನೇ ನೀವು ಮಾಡಿದ್ರು, ಏನೇ ಸಹಾಯ ಮಾಡಿದ್ರು, ಓಕೆ, ನಿಮ್ಮ ಇರುವಂಥದ್ದು ಇನ್ನೊಬ್ರಿಗೆ ಸಹಾಯ ಮಾಡೋದು, ಇನ್ನೊಬ್ರಿಗೆ ಕ್ಷೇಮ ಕೋರೋದು. ಅದು ಉದಾಹರಣೆಗೆ ನೀವು ಒಂದು ವಿದ್ಯೆ ಕೊಡೋದಾಗ್ಲಿ, ಒಂದು ಅನ್ನದಾನ ಮಾಡೋದಾಗ್ಲಿ, ಇನ್ನೊಬ್ರಿಗೆ ಯಾವುದೇ ಒಂದು ಸಹಾಯ. ಅಂದ್ರೆ ಈ ಎರಡು ಸ್ಥಿತಿಯಲ್ಲಿ ಶರೀರದಲ್ಲಿ ಪೂರ್ತಿ ಅನುಭವಿಸಿದ್ವಿ, ಮೈಂಡಿಂದನೂ ಪೂರ್ತಿ ಅನುಭವಿಸಿದ್ರಿ. ಅಂದ್ರೆ ಯಾವ ರೀತಿಯಲ್ಲಿ ಅಂದ್ರೆ ನಾನು ಏನ್ ಹೇಳಿದ್ರೆ ಅದು ಎಲ್ಲರೂ ಕೇಳಬೇಕು ಅಂತ ಸ್ಥಿತಿ ಎರಡನೇ ಸ್ಥಿತಿ. ಅರ್ಥ ಆಯ್ತಾ? ಸೊ ಅದು ಮೈಂಡಲ್ಲಿ ಆ ಸ್ಥಿತಿಗೆ ನೀವು ಹೋಗಿದ್ರಿ. ಈಗ ಮೂರನೇದು ಬರುವಾಗ ಸ್ವಲ್ಪ ಧರ್ಮಯುತವಾಗಿ, ಪ್ರಜಾಕ್ಷೇಮವಾಗಿ, ಅಂದ್ರೆ ನಿಮ್ಮ ಸುತ್ತಮುತ್ತ ಕ್ಷೇಮ ಕೋರ್ಬೇಕಾಗತ್ತೆ. ಇಲ್ಲಿ ಯಾವುದೇ ಹಿಂಸೆ ನಡೆಯಲ್ಲ ಸ್ನೇಹಿತರೆ. ಇಲ್ಲಿವರೆಗೆ ಹಿಂಸೆ ಖಂಡಿತವಾಗಿ ನಡೀತದೆ. ಈ ಎರಡಲ್ಲಿ ಹಿಂಸೆ ನಡೀತದೆ. ಇನ್ನೊಂದು ಜೀವನ ಕೊಲೆ ಮಾಡ್ತಾನೆ, ಚೆನ್ನಾಗಿ ನಾನ್ ವೆಜಿಟೇರಿಯನ್ ತಿಂತಾನೆ, ಏನ್ ಬೇಕಾದ್ರೆ ಮಾಡ್ತಾನೆ. ಈ ಎರಡು ಸ್ಥಿತಿಯಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಅವನು ಅನ್ಕೊಳ್ಳೋದು ಒಂದೇ, ನಾನು ಶರೀರ, ನಾನು ಮನಸ್ಸು ಅಷ್ಟೇ. ಅವನ ಬುದ್ಧಿ ಬಗ್ಗೆನೂ ಏನು ಗೊತ್ತಿಲ್ಲ. ಅರ್ಥ ಆಯ್ತಾ? ಈ ಮೂರನೇ ಸ್ಥಿತಿ ಬರುವಾಗ ಇಲ್ಲಿ ಸ್ವಲ್ಪ ಶುರು ಆಗತ್ತೆ.
ನೋಡಿ, ಇನ್ನೊಂದೇನೆಂದ್ರೆ ಇಲ್ಲಿ ಈ ಮೂರನೇ ಸ್ಥಿತಿ ಅಂದ್ರೆ ಮೂರನೇ ಪುರುಷಾರ್ಥ ಧರ್ಮ. ನೆಕ್ಸ್ಟ್ ಬರೋದೇ ಕೊನೆಯದಾಗಿ ಮೋಕ್ಷ. ಈ ಧರ್ಮ ಮೋಕ್ಷ ಈ ಎರಡನ್ನೂ ಸೇರಿದ್ರೆ ನಾವು ಆಧ್ಯಾತ್ಮಿಕ ಜೀವನ ಅಂತ ಕರಿತೀವಿ. ನೋಡಿ, ಈ ಎರಡು ಸೇರಿದ್ರೆ ಆಧ್ಯಾತ್ಮಿಕ ಜೀವನ, ಈ ಎರಡು ಸೇರಿದ್ರೆ ಏನಿದು ಪ್ರಾಪಂಚಿಕ ಜೀವನ ಅಷ್ಟೇ. ಈ ರೀತಿಯಲ್ಲಿ ಅರ್ಥ ಮಾಡ್ಬೇಕು ನಾವು. ಸೊ ಇಲ್ಲಿ ಏನಾಗತ್ತಂದ್ರೆ, ಯಾವಾಗ ಈ ಧರ್ಮ ಅಂತ ಇದಾದ್ಮೇಲೆ ನೆಕ್ಸ್ಟ್ ಹೋಗೋದು ಎಲ್ಲಿ ಗೊತ್ತಾ? ನೆಕ್ಸ್ಟ್ ಹೋಗೋದು ನಾವು ಇದು ಮೋಕ್ಷಕ್ಕೆ. ಮೋಕ್ಷ ಅಂದ್ರೆ ಇಲ್ಲಿ ಶುದ್ಧ ಸಾತ್ವಿಕ ಗುಣ. ನೋಡಿ, ಶುದ್ಧ ಸಾತ್ವಿಕ ಗುಣದಲ್ಲಿ ಏನಾಗತ್ತೆ ಗೊತ್ತಾ? ನಾವು ಅಲ್ಲಿ ಪ್ರಧಾನವಾಗಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ನಾವು ಯಾರು, ಏನು, ನಾನು ಈ ಶರೀರ, ಈ ಆತ್ಮ ಅಂದ್ರೆ ಈ ಶರೀರ, ಈ ಮನಸ್ಸು, ಈ ಬುದ್ಧಿ, ಇದಕ್ಕೆಲ್ಲ ಅತೀತವಾಗಿ ನನ್ನಲ್ಲಿರುವಂತ ಆತ್ಮವನ್ನು, ಆ ಅರಿವನ್ನು ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ, ಅರಿವು ತಗೊಂಡಕ್ಕೆ ಪ್ರಯತ್ನ ಮಾಡ್ತೀವಿ. ಅದು 4ನೇ ಸ್ಟೇಜ್ ಆಗುತ್ತೆ ಸ್ನೇಹಿತರೆ. ಅದು ಅಂದ್ರೆ ಮೋಕ್ಷ ಪಡಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ನಮ್ಮನ್ನು ನಾವು ತಿಳ್ಕೊಬೇಕಲ್ಲ, ನಾವು ತಿಳ್ಕೊಬೇಕು. ಇಲ್ಲಿ ನೋಡಿ, ಇಲ್ಲೇನಾಗತ್ತಂದ್ರೆ ಈ ಈ ಸ್ಥಿತಿಯಲ್ಲಿ ಅಂದ್ರೆ ಅಹಂ ದೇಹೋಸ್ಮಿ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಇದು ಅಹಂ ದೇಹೋಸ್ಮಿ, ನಾನು ದೇಹ ಮಾತ್ರವೇ ಅಂತ ಹೇಳ್ತಾರೆ. 4ನೇ ಸ್ಥಿತಿಯಲ್ಲಿ ಇನ್ನೊಂದು ಅರ್ಥ ಮಾಡ್ಕೊ. 4ನೇ ಸ್ಥಿತಿಯಲ್ಲಿ ಇಲ್ಲಿ ಮೋಕ್ಷ ಅಂತಂದ್ರೆ ಇದು ಮೋಕ್ಷ ಅನ್ನೋದು 4ನೇ ಪುರುಷಾರ್ಥ ಆಯ್ತಲ್ಲ, ಶುದ್ಧ ಸಾತ್ವಿಕ ಗುಣ ಆಯ್ತಲ್ಲ ಇಲ್ಲಿ. ಸೊ ಶುದ್ಧ ಸಾತ್ವಿಕ ಗುಣ ಆಯ್ತು. ಸೊ ವರ್ಣ ಏನ್ ಬರುತ್ತೆ? ವರ್ಣ ಬ್ರಾಹ್ಮಣ ವರ್ಣ. ಅಂದ್ರೆ ಯಾರು ಬ್ರಾಹ್ಮಣ ಅಂತ ಕರೆಯೋದು? ಯಾರು ಬ್ರಹ್ಮತ್ವವನ್ನು ಹೊಂದಿರ್ತಾರೋ ಅವರು ಬ್ರಾಹ್ಮಣ. ಬ್ರಾಹ್ಮಣ ಅಂದ್ರೆ ನಾವು ಅನ್ಕೊಂಡಿದ ಪ್ರಕಾರ ಪೂಜಾರಿಗಳು ಅಂದ್ರೆ ಪ್ರೀಸ್ಟು, ಒಂದು ಟೆಂಪಲ್ ಇರುವಂತ ಪೂಜಾರಿ, ಅವನು ಬ್ರಾಹ್ಮಣ ಅಂತ ಕರೆಯೋದಲ್ಲ. ಓಕೆ, ಅದು ಹೇಳ್ಬೇಕಂದ್ರೆ ಸಾಮಾಜಿಕವಾಗಿ ವಿಭಜನೆ ಮಾಡೋದು ಆ ರೀತಿಯಲ್ಲಿ. ಆದ್ರೆ ಗುಣಗಣ ಗುಣಗಣ ಗುಣಗಳ ಪ್ರಕಾರ ವಿಭಜನೆ ಮಾಡ್ತಾ ಹೋದ್ರೆ ಬ್ರಹ್ಮತ್ವವನ್ನು ಅಂದ್ರೆ ಬ್ರಹ್ಮವನ್ನು ಹೊಂದಿನವನ್ನೇ ಅವನು ಬ್ರಾಹ್ಮಣ ಅಂತ ಕರಿಬೇಕು ನೀವು, ಅಲ್ವಾ? ಸೊ ಆ ಬ್ರಾಹ್ಮಣತ್ವ ಹೊಂದಿರೋರಿಗೆ ಏನಂತ ಅರ್ಥ ಆಗಿರ್ತದೆ? ಅಹಂ ಬ್ರಹ್ಮಾಸ್ಮಿ ಅಂತ ಅರ್ಥ ಇದೆ. ನೋಡಿ, ಇಲ್ಲಿ ಇದು ಅಹಂ ಬ್ರಹ್ಮಾಸ್ಮಿ, ಇದು ದೇಹ, ಅಹಂ ದೇಹೋಸ್ಮಿ, ಅಹಂ ಮನಸೋಸ್ಮಿ, ಅಲ್ವಾ? ಅಂದ್ರೆ ಇಲ್ಲಿ ನಾನು ಓನ್ಲಿ ಮನಸ್ಸೇ ಅಂತ ಅರ್ಥ ಮಾಡ್ಕೊಂತ ಇರ್ತಾನೆ. ಅಹಂ ಮನಸ್ಸೋಸ್ಮಿ ಅಂದ್ರೆ ನಾನೆಲ್ಲ ಮನಸ್ಸೇ ಅಂತ, ಅವನಿಗೆ ಮನಸ್ಸು ಬಿಟ್ರೆ ಇನ್ನೇನು ಗೊತ್ತಿಲ್ಲ, ಅದಕ್ಕಿಂತ ಮುಂದೆ ಏನು ಗೊತ್ತಿಲ್ಲ ಅವ್ರಿಗೆ. ಇಲ್ಲಿ ಮಾತ್ರ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನೇ ಆ ಬ್ರಹ್ಮ, ನಾನೇ ಆ ಪರಬ್ರಹ್ಮ ಅಂತ ಇಲ್ಲಿ ಅವನಿಗೆ ಅರಿವು ಬರುತ್ತೆ, ಅಲ್ವಾ? ಇಲ್ಲಿ ದೇಹ ಮಾತ್ರ ಇರ್ತದೆ, ಇಲ್ಲಿ ಆತ್ಮದ ಚೇತನೆ ಬರುತ್ತೆ. ಇಲ್ಲಿ ಏನಿರ್ತದೆ? ಇಲ್ಲಿ 25% ಶರೀರ, 25% ಮನಸ್ಸು, 25% ಬುದ್ಧಿ, 25% ಆತ್ಮ ಚೈತನ್ಯ. ಅಂದ್ರೆ ಇಲ್ಲಿ 4 ಇರ್ತದೆ. 4 ಅಂದ್ರೆ ಪುರುಷಾರ್ಥಗಳಲ್ಲಿ 4 ಸಹ ಅಂದ್ರೆ 25% ಕಾಮ, 25% ಅರ್ಥ, 25% ಧರ್ಮ, 25% ಮೋಕ್ಷ, 4 ಸಹ ಸೇರಿಸಿ ಇಲ್ಲಿರುತ್ತೆ ಸ್ನೇಹಿತರೆ. ಅಂದ್ರೆ ಒಂದು ಯೋಗಿ, ಒಂದು ಪಿರಮಿಡ್ ಮಾಸ್ಟರ್ ಅಂದ್ರೆ ಈ 4 ಸಮಾನವಾಗಿ ಮೇಂಟೈನ್ ಮಾಡೋರೇ ಪಿರಮಿಡ್ ಮಾಸ್ಟರ್, ನಿಜವಾದ ಪಿರಮಿಡ್ ಮಾಸ್ಟರ್. ಅರ್ಥ ಮಾಡ್ಕೊಳ್ಳಿ, ಯಾವುದನ್ನು ವ್ಯತಿರೇಕ ಮಾಡಬಾರದು. ವ್ಯತಿರೇಕ ಮಾಡಕ್ಕೆ ಸಾಧ್ಯವೇ ಇಲ್ಲ, ಅಲ್ವಾ? ನಾನು ದೇಹ ಇಲ್ಲ ಅಂದ್ರೆ ಈ ಭೂಮಿ ಮೇಲೆ ಇರಕ್ಕೆ ಸಾಧ್ಯವಿಲ್ಲ. ನಾನು ಮನಸ್ಸು, ಎಸ್, ನಾವು ಆಕ್ಸೆಪ್ಟ್ ಮಾಡಬೇಕು. ನಾವು ಮನಸ್ಸಂತ ಆಕ್ಸೆಪ್ಟ್ ಮಾಡಲೇಬೇಕು. ನನಗೂ ಸಂಗೀತ ಅಂದ್ರೆ ಇಷ್ಟ, ಅಲ್ವಾ? ಸಂಗೀತ ಕೇಳಿಸ್ಕೊಳ್ಳೋದು ಇಷ್ಟ, ಸಂಗೀತವನ್ನು ಕಲಿಯೋದು ಇಷ್ಟ, ಅಲ್ವಾ? ನಾನು ಒಂದು ತುಂಬಾ ಜನಕ್ಕೆ ಸಹಾಯ ಮಾಡಬೇಕು, ನಮ್ಗಿಷ್ಟ, ಅಲ್ವಾ? ಒಂದು ಎಲ್ಲರ ಕ್ಷೇಮ ಕೋರೋದು ನನಗಿಷ್ಟ. ಅವಾಗ ಎಲ್ಲ ಈ ಪುರುಷಾರ್ಥಗಳು ಯಾವುದು ಒಂದಕ್ಕಿನ್ನೊಂದು ವಿಭಜನೆ ಮಾಡಿ ಅಂದ್ರೆ ಇದೇ ಬೇಕು, ಇದು ಬೇಕಿಲ್ಲ ಅಂತ ಹೇಳಕ್ಕಾಗ ಸಾಧ್ಯವಿಲ್ಲ. ಈ 4 ಸಮಪಾಲಲ್ಲಿ ಇಟ್ಕೊಂಡು ಪರಿಪಾಲನೆ ಮಾಡುವಂತ ಪ್ರತಿ ವ್ಯಕ್ತಿನೂ ಒಂದು ಅದ್ಭುತವಾದ ಒಂದು ಪಿರಮಿಡ್ ಮಾಸ್ಟರ್ ಅಂತ ಕರಿಬಹುದು ನಾವು. ಯಾರು ಪಿರಮಿಡ್ ಮಾಸ್ಟರ್ ಅಂತ ಕರಿತೀವಿ ನಾವು ಅಂದ್ರೆ ಈ 4 ಈ ಪುರುಷಾರ್ಥಗಳನ್ನು ಸಮಾನ ಪಾಲಲ್ಲಿ. ಯಾವುದು? 25% ಕಾಮ, 25% ಅರ್ಥ, 25% ಕಾಮಾರ್ಥ ಧರ್ಮ, 25% ಧರ್ಮ, 25% ಮೋಕ್ಷ. ನೋಡ್ಕೊಳ್ಳಿ, 4 ಇರಬೇಕು. ಈಗ 4 ಇಲ್ಲ ಅಂದ್ರೆ ತುಂಬಾ ತೊಂದರೆಗಳಾಗತ್ತೆ, ನಾವು ನೋಡ್ತಾ ಇರ್ತೀವಿ ಸಮಾಜದಲ್ಲಿ. ಸೊ ಇದು ಮಾತ್ರ ಒಂದು ಶರೀರ ಧರ್ಮದಲ್ಲಿ ಮಾತ್ರ ಇದ್ರೆ ನಿಮಗೆ ಮೋಕ್ಷ ಸಿಗೋದಿಲ್ಲ, ಅಲ್ವಾ? ಮೋಕ್ಷ ಸಿಗೋದಿಲ್ಲ ಅಂದ್ರೆ ಏನಾಗತ್ತೆ? ಅನೇಕ ಜನ್ಮಗಳು ಪಡಿತಾನೆ ಇರಬೇಕು. ಈಗ ಈ ಸ್ಥಿತಿಗೆ ಬರುವಾಗ ನೋಡಿ, ಈ ಸ್ಥಿತಿಗೆ ಬರುವಾಗ ನಾವು ಏನಾಗ್ತೀವಿ ಅಂದ್ರೆ ಬ್ರಹ್ಮ ತತ್ವವನ್ನು ಹೊಂದಿತೀವಿ. ನಾವು ಎಲ್ಲಿಂದ ಬಂದಿದೀವೋ ಅಲ್ಲಿಗೆ ಮತ್ತೆ ಹೋಗ್ತೀವಿ,
ಅಲ್ಲಿಗೆ ವಿಲೀನ ಮಾಡ್ತೀವಿ ಅಲ್ವಾ. ಅಂದ್ರೆ ನಾವು ಯಾವಾಗ ಅಹಂ ಬ್ರಹ್ಮಾಸ್ಮಿ ಆಗ್ತೀವೋ, ಆತ್ಮವೇ ಪರಬ್ರಹ್ಮ ಅಂತ ನಮ್ಗೆ ಅರ್ಥ ಆಗತ್ತೋ, ಅವಾಗ ಏನಾಗತ್ತೆ, ನಾವು ಅಂದ್ರೆ ಸೊ ನಾವು ಎಲ್ಲಿಂದ ಬಂದಿದೀವೋ ಅದನ್ನ ಅರ್ಥ ಮಾಡಿಕೊಂಡು ಅದರಲ್ಲಿ ಲೀನವಾಗ್ತಾ ಇದೀವಿ, ಅಂದ್ರೆ ಮೋಕ್ಷ ಹೊಂದ್ತಾ ಇದೀವಿ ಅಂತ ಅರ್ಥ. ಆ ಮೋಕ್ಷ ಹೊಂದೇದೆ ನಮ್ಮ ಜೀವನದ ಕೊನೆ ಲಕ್ಷ್ಯ. ಹೇಳ್ಬೇಕಂದ್ರೆ ಪ್ರತಿ ಮಾನವ ಜನ್ಮದ ಕೊನೆ ಲಕ್ಷ್ಯ. ನೋಡಿ, ಮಾನವ ಜನ್ಮದಲ್ಲಿ ಸಂತೋಷವಾಗಿ ಆನಂದವಾಗಿ ಜೀವನ ಮಾಡ್ಬೇಕಂದ್ರೆ ಈ ನಾಲ್ಕು ಸಹ ಅಂದ್ರೆ ಪುರುಷಾರ್ಥಗಳು, ಚತುರ್ವಿಧ ಪುರುಷಾರ್ಥಗಳು ಇಷ್ಟು ಪ್ರಾಮುಖ್ಯತೆ ಇದೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಯಾವುದು ಬೇಕಾಗಿದೆ ಯಾವುದು ಬೇಕಾಗಿಲ್ಲ ಅಂತ ಹೇಳಕ್ಕಾಗಲ್ಲ, ಎಲ್ಲ ಬೇಕು ನಮಗೆ. ಎಲ್ಲಾನು ಸಮಪಾಲಲ್ಲಿ ಇರಬೇಕು. ನಿಮ್ಗೆ ಅರ್ಥ ಆಗಿರ್ಬೋದು ಈಗ. ಅಂದ್ರೆ ಸೊ ಯಾವಾಗ ಈ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಶ್ವೇತಕೇತು, ತತ್ ಸತ್, ಮತ್ತೆ ಈ ರೀತಿಯಲ್ಲಿ ಅನೇಕ ಅಂದ್ರೆ ಸರ್ವಂ ಕಲಿಧ್ವಂ ಬ್ರಹ್ಮ ಎಲ್ಲ ಅರ್ಥ ಆಗಿದೆ ನಮಗೆ. ಇಲ್ಲಿ ಬರುವಂತವರಿಗೆ ಎಲ್ಲ ಅರ್ಥ ಆಗಿದೆ. ಆದ್ರೆ ಮಾನವ ಜನ್ಮದಲ್ಲಿ ಎಲ್ಲ ಹಂತಗಳು ನಾವು ಕ್ರಾಸ್ ಮಾಡ್ಕೊಂಡೇ ಬರೋದು. ನಾವು ಎಲ್ಲ ಒಂದೇ ಕಡೆ ಯಾವ ಆತ್ಮ ಇರೋದಿಲ್ಲ ಸ್ನೇಹಿತರೆ. ಆತ್ಮ ಪುರೋಗತಿ ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ವಿ. ಆತ್ಮಕ್ಕೆ ಪುರೋಗತಿ ಮಾತ್ರ ಇದೆ, ತಿರೋಗತಿ ಇಲ್ಲ ಅಂತಾನೂ ಹೇಳಿದ್ವಿ ಅಲ್ವಾ. ಆತ್ಮ ಪುರೋಗತಿ ಅಂತಂದ್ರೆ ಏನು? ಈಗ ಅದೇ ಶೈಶವಾತ್ಮ ಆಗಿ, ನೆಕ್ಸ್ಟ್ ಬಾಲ್ಯಾತ್ಮ ಆಗಿ, ಮತ್ತೆ ಅದೊಂಥರ ಯವನಾತ್ಮ ಆಗಿ, ಆಮೇಲೆ ಪ್ರೌಢಾತ್ಮ ಆಗಿ, ವೃದ್ಧಾತ್ಮ ಆಗಿ, ವಿಮುಖಾತ್ಮ ಆಗಿ, ಕೊನೆಯದಾಗಿ ಅನಂತಾತ್ಮ ಆಗೋವರೆಗೂ ಅದರ ಯಾತ್ರೆ ಸಾಗ್ತಾನೆ ಇರ್ತದೆ ಅಲ್ವಾ. ಸಾಗ್ತಾ ಇರುವಾಗ ಈ ನಾಲ್ಕು ಪುರುಷಾರ್ಥಗಳು ಅದನ್ನು ಪ್ರತಿ ಜೀವನದಲ್ಲಿ ಅಳವಡಿಸ್ಕೊಂತದೆ. ಅರ್ಥ ಮಾಡ್ಕೊಳ್ಳಿ. ಸೊ ಅವಾಗ ಏನಂದ್ರೆ ಯಾವುದು ಇದು ವೇಸ್ಟು, ಇದು ಇಂಪಾರ್ಟೆಂಟು, ಇದು ಮಾತ್ರ ಇರಬೇಕು ಅಂತ ಏನಿಲ್ಲ. ನಾಲ್ಕು ಬೇಕಾಗಿದೆ. ನಾಲ್ಕನ್ನು ನಾವು ಅಂದ್ರೆ ಸಮಾನವಾಗಿ ಭಾವಿಸ್ಬೇಕಾಗತ್ತೆ. ಆ ನಾಲ್ಕನ್ನು ಸಮಪಾಲಲ್ಲಿ ಇಟ್ಕೊಂಡು ನಮ್ಮ ಜೀವನ ಕೊನಸಾಗಿದ್ರೆ ಅದು ಅಂತಿಮ ಜೀವನ ಆಗತ್ತೆ. ಅಂದ್ರೆ ನಾವು ಬ್ರಾಹ್ಮಣ ಆಗ್ತೀವಿ ಅಂತ ಅರ್ಥ. ಯಾವಾಗ ಬ್ರಾಹ್ಮಣ ಆಗ್ತೀವೋ, ಬ್ರಹ್ಮತ್ವವನ್ನು ಹೊಂದಿತೀವೋ, ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ಅಯಂ ಬ್ರಹ್ಮನ್ ಅಂತ ಅರ್ಥ ಆಗತ್ತೋ, ಅದು ಕೊನೆಯ ಜನ್ಮ ಆಗತ್ತೆ. ಅವಾಗ ನಾವು ಎಲ್ಲಿಂದ ನಾವು ಹುಟ್ಟಿದೀವೋ, ಅಂದ್ರೆ ಯಾವ ಪೂರ್ಣಾತ್ಮದಿಂದ, ಯಾವ ಪರಮಾತ್ಮದಿಂದ, ಪರಬ್ರಹ್ಮದಿಂದ ನಾವು ಬಂದಿದೀವೋ ಆ ಸ್ಥಾಯಿಗೆ ನಾವು ಸೇರ್ಕೊಂತೀವಿ. ಅಂದ್ರೆ ಸತ್ಯಲೋಕವನ್ನು ನಾವು ಹೊಂದ್ತೀವಿ ಖಂಡಿತವಾಗಿ. ಈ ರೀತಿಯಲ್ಲಿ ಪುರುಷಾರ್ಥಗಳನ್ನು ಈ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಸೊ ಅದ್ಭುತವಾದ ವಿಷಯ ಇದು. ನಾವೆಲ್ಲ ಪಿರಮಿಡ್ ಮಾಸ್ಟರ್ಸು ಎಲ್ಲಾನು ಪುರುಷಾರ್ಥಗಳು, ಚತುರ್ವಿಧ ಪುರುಷಾರ್ಥಗಳು ಸಮಪಾಲಲ್ಲಿ 25%, 25%, 25%, 25% ಆ ರೀತಿಯಲ್ಲಿ ನಾವು ನಮ್ಮ ನಿತ್ಯ ಜೀವನದಲ್ಲಿ ನಡೆಸ್ಕೋಬೇಕಂತ ಹೇಳ್ತಾ ಇಂದಿನ ಈ ಭಾಷಣವನ್ನು ಮುಕ್ತಾಯ ಮಾಡ್ತೇವೆ. ಥ್ಯಾಂಕ್ ಯು, ಧನ್ಯವಾದ.